ಎಕ್ಸಾಂಪಲ್ ಈಗ ನೀವು ಒಂದು ಮಷೀನಿಂದ ಸ್ಟಾರ್ಟ್ ಮಾಡಿದ್ರಿ, ಸೊ ಆ ಒಂದು ಮಷೀನು ಪ್ಲಸ್ಸು ರೆಂಟು ಅಥವಾ ಅವ್ರಿಗೆ ಕೊಡುವಂಥ ಅಡ್ವಾನ್ಸು ಆಮೇಲೆ ರಾ ಮೆಟೀರಿಯಲ್ಸ್ ಇದೆಲ್ಲ ಸೇರಿದಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಎಷ್ಟು ಬೇಕಾಗುತ್ತೆ ಸರ್ ಒಮ್ಮೆಗೆ? ಒಂದೇ ಮಷೀನಿಂದ ಮಾಡೋದಿದ್ರೆ 600 ಸ್ಕ್ವೇರ್ ಫೀಟಲ್ಲಿ ಒಂದು ಮೆಷಿನ್ ಅಂತಂದರೆ ಒಂದು 3 ರಿಂದ 3.5 ಲಕ್ಷ ಆಗುತ್ತೆ. ಒಂದು 500-600 ಸ್ಕ್ವೇರ್ ಫೀಟ್ಗೆ ಒಂದು ಅಡ್ವಾನ್ಸ್ ಅಂದರೆ ಒಂದು 3 ಲಕ್ಷ, 2.5-3 ಲಕ್ಷ, 4 ಲಕ್ಷ, ಅದು ಏರಿಯಾ ಯಾವ ಏರಿಯಾದಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗ್ಬೋದು. ಒಂದು 3 ಲಕ್ಷ ಅಂತ ಕನ್ಸಿಡರ್ ಮಾಡಿದ್ರೆ 3 ಲಕ್ಷ ಅಡ್ವಾನ್ಸು, ಒಂದು 3.5 ಲಕ್ಷ ಮೆಷಿನ್ ಅಂದರೆ 6.5 ಲಕ್ಷ ಆಗುತ್ತೆ. ಒಂದಷ್ಟು ಮಿನಿಮಮ್ ಫರ್ನಿಚರ್ಸು, ಒಂದಷ್ಟು ಬಿಲ್ಲಿಂಗ್ ಕೌಂಟ್ರು ಎಲ್ಲ ಸೇರಿದ್ರೆ ಒಂದೂವರೆ ಲಕ್ಷ ಆಗ್ಬೋದು. ಸೊ ಒಂದು 8 ಲಕ್ಷ ಆಯಿತು. ಒಂದು ಮಿನಿಮಮ್ ಒಂದು ಸಿಸ್ಟಮ್ಮು, ಒಂದು ಇನ್ವರ್ಟ್ರ್, UPS, ಸೊ ಅದೇ ಒಂದು ಬಿಲ್ಲಿಂಗ್ ಕೌಂಟ್ರು, ಒಂದಷ್ಟು ಚೇರು, ಒಂದು ಮಿನಿಮಮ್ ಒಂದಷ್ಟು ಫರ್ನಿಚರ್ ಸೆಟ್ಟು, ಒಂದೂವರೆ ಲಕ್ಷ ಆಗ್ಬೋದು. 8 ಲಕ್ಷ ಆಯಿತು. 8 ಲಕ್ಷ ಆಯಿತು. ಒಂದಷ್ಟು ಮೆಟೀರಿಯಲ್ಸ್ಗೆ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಮೆಟೀರಿಯಲ್ಗೆ ಒಂದು 2 ರಿಂದ 3 ಲಕ್ಷ ಆಗುತ್ತೆ. ಒಂದು ಮೆಷಿನ್ಗೆ ಅಂದರೆ ಒಂದು 3 ಲಕ್ಷದಲ್ಲಿ ಆಗ್ಬೋದು. 11 ಲಕ್ಷ ಆಯಿತು. ಸೊ ಅದು ಬಿಟ್ಟರೆ ಇನ್ನು ಇಂಟರ್ನೆಟ್ಟು, ಪವರ್ದು ಒಂದಷ್ಟು ಆಗುತ್ತೆ. ಪವರ್ ಓನರ್ ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ರೆ ನಿಮಗೆ ರೆಡಿ ಟು ಅಕ್ವೈರ್. ಇಟ್ಟಿಲ್ಲ, ನೀವೇ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಂತಂದರೆ 10 ಕಿಲೋವ್ಯಾಟ್ ಸ್ಯಾಂಕ್ಷನ್ ಮಾಡಿಸ್ಬೇಕಂತಂದರೆ ಈಗ ಒಂದು 2 ಲಕ್ಷ ರೂಪಾಯಿವರೆಗೂ ಆಗ್ಬಿಡುತ್ತೆ. ಅದನ್ನು ಆಗುತ್ತೆ. ಅದು ಸೇರಿದ್ರೆ ಅಲ್ಲಿ 13 ಲಕ್ಷ ಆಯಿತು. ಇನ್ನೊಂದಷ್ಟು ಬಫರ್ ಒಂದು 2-3 ಲಕ್ಷ ಬಫರ್ ಅಂತ ಇಟ್ಕೊಂಡ್ರೆ ಒಂದು 15 ಲಕ್ಷ ರಫಾಗೆ ಆಗ್ಬೋದು. ರಾ ಮೆಟೀರಿಯಲ್ಸು ಬರುತ್ತಾ? ಅದೇ ರಾ ಮೆಟೀರಿಯಲ್ಸ್ದು ಒಂದು 3 ಲಕ್ಷ ಹೇಳಿದೆ ಅದರಲ್ಲಿ. ಒಂದು 15 ಲಕ್ಷ. 15 ಲಕ್ಷ ಒಂದು ಮಷೀನ್ ಇಟ್ಕೊಂಡು ಒಂದು ಮಷೀನಲ್ಲಿ ಸ್ಟಾರ್ಟ್ ಮಾಡೋದು. ನೀವು ಸ್ಟಾರ್ಟ್ ಮಾಡಿದಾಗ ನಿಮಗೂ ಅಷ್ಟಾಗಿತ್ತು. ನಂದೊಂದು ಸ್ವಲ್ಪ ಅಡ್ವಾನ್ಸ್ ಜಾಸ್ತಿ. ಬಾಸ್ ವಾಲಾ, ಬಿ ದ ಬಾಸ್.